Praise be to the name of the Lord Jesus. ಕರ್ತನಾದ ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತುತಿ ಉಂಟಾಗಲಿ. Let's all meditate together a short message on the power of God's spoken word. ನಾವೆಲ್ಲರೂ ಸೇರಿ ಸಣ್ಣದಾಗಿ ದೇವರು ಮಾತನಾಡುವ ವಾಕ್ಯದ ಶಕ್ತಿ, ಬಲ, ಇದನ್ನ ಕುರಿತು ನಾವು ಧ್ಯಾನಿಸೋಣ. When you read in Genesis chapter 1 verse 2, ಆದಿಕಾಂಡ 1ನೇ ಅಧ್ಯಾಯ 2ನೇ ವಾಕ್ಯ ನೀವು ಓದೋದಾದ್ರೆ, the Bible tells us, ದೇವರ ವಾಕ್ಯ ನಮಗೆ ಹೇಳ್ತದೆ, now the earth was formless. ಭೂಮಿಯು ಕ್ರಮವಿಲ್ಲದಾಗಿತ್ತು. My friends, as I minister to you, it's my prayer, may the Holy Spirit of God minister to you all. ನನ್ನ ಪ್ರೀತಿಯ ಸ್ನೇಹಿತರೆ, ವಾಕ್ಯಗಳನ್ನು ನಿಮಗೆ ಸೇವೆ ಮಾಡುವಾಗ ಪರಿಶುದ್ಧ ಆತ್ಮ ನಿಮ್ಮೆಲ್ಲರಿಗೂ ಸೇವೆ ಮಾಡಲಿ, ಇದು ನನ್ನ ಪ್ರಾರ್ಥನೆ ಆಗಿದೆ. In verse 2 of Genesis 1, the Bible tells, the earth was formless. ಆದಿಕಾಂಡ 1ನೇ ಅಧ್ಯಾಯದ 2ನೇ ವಚನ ಹೇಳ್ತದೆ, ಭೂಮಿಯು ಕ್ರಮವಿಲ್ಲದಾಗಿತ್ತು. And it was empty, ಬರಿದಾಗಿತ್ತು. And darkness covered the surface of the watery depths. ಆದಿ ಸಾಗರದ ಮೇಲೆ ಕತ್ತಲಿತ್ತು. And the Spirit of the Lord was moving on the surface of the waters. ದೇವರ ಆತ್ಮನು ಆದಿ ಸಾಗರದ ಮೇಲೆ ಆತನು ಚಲಿಸುತ್ತಾ ಇದ್ದನು ಎಂದು ದೇವರ ವಾಕ್ಯದಲ್ಲಿ ಹೇಳ್ತದೆ. And then the Bible tells us in verse 3, the Lord said, the Lord spoke, let there be light. ಅದಾದ ನಂತರ 3ನೇ ವಾಕ್ಯದಲ್ಲಿ ನಾವು ಹೀಗೆ ಓದ್ತೇವೆ, ದೇವರು ಮಾತನಾಡಿದ, ದೇವರು ಹೇಳಿದ, ಬೆಳಕಾಗಲಿ ಅನ್ನಲು ಬೆಳಕಾಯಿತು. When the Lord spoke, let there be light, and there was light. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. When the earth was formless, empty, and when darkness covered the surface of the watery depths, when God spoke in that situation, understand the power of God's spoken word. When God spoke, the spoken word brought recreation of everything. ಯಾವಾಗ ಭೂಮಿ ಕ್ರಮವಿಲ್ಲದಾಗಿತ್ತು, ಬರಿದಾಗಿತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರು ಮಾತನಾಡಿದಾಗ ಹೊಸ ಸೃಷ್ಟಿ ಆಗಿರುವುದನ್ನು ನಾವು ನೋಡ್ತೇವೆ. There is power in God's word. ದೇವರ ವಾಕ್ಯದಲ್ಲಿ ಬಲವಿದೆ. Do you want to see in your life meaningful change that comes only by God? ನಿಮ್ಮ ಜೀವಿತದಲ್ಲಿ ನೀವು ನಿಜವಾದ ಬದಲಾವಣೆ ನೀವು ನೋಡಲು ಬಯಸ್ತಿರೋ, ಆ ಬದಲಾವಣೆ ದೇವರಿಂದ ಮಾತ್ರ ಬರ್ತದೆ. Therefore, dear God's people, it is so important to read and meditate every day God's word. ಆದುದರಿಂದ ಪ್ರೀತಿಯ ದೇವ ಜನರೇ, ಪ್ರತಿ ದಿವಸ ದೇವರ ವಾಕ್ಯವನ್ನು ಓದುವುದು ಬಹಳ ಅವಶ್ಯ. When the Spirit of God was moving on the surface of the watery depths, the Lord spoke. In other words, the presence of the Holy Spirit was present. ಆದಿ ಸಾಗರದ ಮೇಲೆ ಯಾವಾಗ ಕತ್ತಲೆ ತುಂಬಿಕೊಂಡಿತ್ತು, ದೇವರ ವಾಕ್ಯ ನಮ್ಗೆ ಹೇಳ್ತದೆ, ದೇವರ ಆತ್ಮನು ಚಲಿಸುತ್ತಾ ಇದ್ದ, ದೇವರು ಮಾತನಾಡಿದ. ಇನ್ನೊಂದು ಮಾತಿನಲ್ಲಿ ಪರಿಶುದ್ಧ ಆತ್ಮನ ಪ್ರಸನ್ನತೆ ಬಹಳ ಮುಖ್ಯ. When you read God's word, don't read it just by your own understanding. Ask the Holy Spirit, the teacher of God's word, to help you understand, to give you wisdom, to give you the revelation of written word. ಪ್ರೀತಿಯ ದೇವ ಜನರೇ, ದೇವರ ವಾಕ್ಯ ನೀವು ಓದುವಾಗ
ಪವಿತ್ರ ಆತ್ಮನ ಸಹಾಯ ಕೇಳಿಕೊಳ್ಳ್ರಿ. ಪವಿತ್ರ ಆತ್ಮನಿಗೆ ಕೇಳ್ರಿ, ನನಗೆ ಸಹಾಯ ಮಾಡು, ಬರಿದಿರುವುದನ್ನ ನಾನು ತಿಳ್ಕೊಳ್ಳುವಂತೆ ನನಗೆ ಕಲಿಸು, ನನ್ನ ಆತ್ಮನ ಕಣ್ಣುಗಳನ್ನು ತೆರೆ. ದೇವರ ಆತ್ಮನೇ ವಾಕ್ಯದ ಲೇಖಕನಾಗಿದ್ದಾನೆ. ವಾಕ್ಯವನ್ನು ಕಲಿಸುವ ಟೀಚರ್, ಉಪದೇಶಕ ಪವಿತ್ರ ಆತ್ಮ ನಮಗಾಗಿದ್ದಾನೆ. When you ask the Holy Spirit to help you understand God's word, you will understand God's revelations in God's word. ದೇವರ ಆತ್ಮನಿಗೆ ನೀವು ಸಹಾಯ ಕೇಳುವಾಗ ದೇವರ ಆತ್ಮ ವಾಕ್ಯದಲ್ಲಿರುವ ಪ್ರಕಟಣೆಗಳನ್ನು ನಿಮಗೆ ಪ್ರಕಟಿಸ್ತಾನೆ, ತೋರಿಸ್ತಾನೆ. In Ephesians chapter 4 we read, ಎಫೆಸರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ, God's word is the sword of the Spirit of God. ದೇವರ ವಾಕ್ಯ ಪವಿತ್ರ ಆತ್ಮನ ಕತ್ತಿಯಾಗಿದೆ. We all need God's word. ನಮಗೆಲ್ಲ ದೇವರ ವಾಕ್ಯ ಬೇಕು. ನಾಟ್ ಜಸ್ಟ್ ಆನ್ ಸಂಡೇಸ್, ರವಿವಾರ ಮಾತ್ರ ಅಲ್ಲ. Every day we all have to meditate the word of the Lord. ಪ್ರತಿ ದಿವಸ ನಾವು ಎಲ್ಲರೂ ದೇವರ ವಾಕ್ಯವನ್ನು ಓದಲೇಬೇಕು. As I told you, we must read it by the help of the Holy Spirit. ಪ್ರತಿ ದಿವಸ ದೇವರ ಆತ್ಮನ ಸಹಾಯದಿಂದ ನಾವು ವಾಕ್ಯವನ್ನು ಓದಬೇಕು. Remember, God's word is the sword of the Spirit of God. ನೆನಪಲ್ಲಿ ಇಟ್ಟುಕೊಳ್ಳ್ರಿ, ದೇವರ ವಾಕ್ಯ ಪರಿಶುದ್ಧ ಆತ್ಮನ ಕತ್ತಿಯಾಗಿದೆ. ದೇವರ ವಾಕ್ಯ ಪ್ರತಿ ದಿವಸ ನಾವು ಓದಬೇಕು. When you read Hebrews chapter 4 verse 12, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ ನಾವು ಓದುವಾಗ ಅಲ್ಲಿ ನಾವು ಹೀಗೆ ಓದ್ತೇವೆ, The word of God is living. ದೇವರ ವಾಕ್ಯವು ಸಜೀವವಾದದ್ದು. When God's word says the word of the Lord is living, it means it works. It is living. It speaks to us. It heals our wounded hearts, wounded minds. It heals, it brings healing to our spirit, to our soul, and to our bodies. ದೇವರ ವಾಕ್ಯ ಯಾವಾಗ ಹೇಳ್ತದೆ ಸಜೀವವಾದದ್ದು, ಅದರ ಅರ್ಥ ಅದು ಕಾರ್ಯ ಮಾಡುವಂಥದ್ದಾಗಿದೆ, ಸಜೀವವಾದದ್ದು. ನಮ್ಮ ನೋವಿನಿಂದ ತುಂಬಿರುವ ಅಥವಾ ದುಃಖದಿಂದ ತುಂಬಿರುವ ಪ್ರಾಣ ನಮ್ಮ ಮನಸ್ಸನ್ನು ಸಂತೈಸುವಂಥದ್ದಾಗಿದೆ. ನಮ್ಮ ಶರೀರಗಳನ್ನು ಅದು ಗುಣಪಡಿಸುವಂಥದ್ದಾಗಿದೆ. ನಮ್ಮ ಮನಸ್ಸು ಚಿಂತೆಗಳಿಂದ ತುಂಬಿಕೊಂಡಿರುವಾಗ ಚಿಂತೆಯನ್ನು ತೆಗೆದುಹಾಕಿ ವಿಶ್ವಾಸವನ್ನು ಕೊಡುವಂಥದ್ದಾಗಿದೆ. When you meditate God's word, when you regularly read God's word, it increases your faith. ಪ್ರತಿ ದಿವಸ ನೀವು ದೇವರ ವಾಕ್ಯ ಓದುವಾಗ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸ್ತದೆ. Why? Because God's word is living. ಯಾಕೆಂದ್ರೆ ದೇವರ ವಾಕ್ಯ ಸಜೀವವಾದದ್ದು. And then the writer writes by the Holy Spirit. It is working. The word of God works. ದೇವರ ವಾಕ್ಯ ಕಾರ್ಯ ಮಾಡುವಂಥದ್ದು. I've been reading God's word for many years. ದೇವರ ವಾಕ್ಯ ನಾನು ಅನೇಕ ವರ್ಷಗಳಿಂದ ಓದ್ತಾ ಇದ್ದೇನೆ. God's word is the strength of my life. ದೇವರ ವಾಕ್ಯ ನನ್ನ ಜೀವಿತದ ಬಲವಾಗಿದೆ. And then the writer writes by the Holy Spirit, God's word is sharper than any other double-edged sword. ದೇವರ ವಾಕ್ಯ ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. Which means things that are unwanted in your life, the word of God, which is sharper than any other double-edged sword, it takes away, it cuts, it removes things that are unwanted from your life. It removes, it takes away. ದೇವರ ವಾಕ್ಯ ಯಾವ ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು. ದೇವರ ವಾಕ್ಯ ಏನ್ ಮಾಡ್ತದೆ ಗೊತ್ತಾ? ಬೇಡವಾದ ಸಂಗತಿಗಳು ಏನು ನಿಮ್ಮ ಜೀವನದಲ್ಲಿವೆ ಅವುಗಳನ್ನೆಲ್ಲ ಕತ್ತರಿಸಿ ಹಾಕ್ತದೆ, ಅವುಗಳನ್ನೆಲ್ಲ ತೆಗೆದು ಹಾಕ್ತದೆ. That powerful is God's word. ದೇವರ ವಾಕ್ಯ ಅಷ್ಟು ಬಲವುಳ್ಳದಾಗಿದೆ.
And not only that, ಅದು ಅಷ್ಟೇ ಅಲ್ಲ, God's word ministers to your soul, to your spirit, to your body. ದೇವರ ವಾಕ್ಯ ನಿಮ್ಮ ಆತ್ಮ, ನಿಮ್ಮ ಪ್ರಾಣಕ್ಕೆ, ನಿಮ್ಮ ಶರೀರಕ್ಕೆ ಕೆಲಸ ಮಾಡ್ತದೆ, ಸೇವೆ ಮಾಡ್ತದೆ. It ministers to your whole personality, to your life. ದೇವರ ವಾಕ್ಯ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವಕ್ಕೆ, ನಿಮ್ಮ ಸಂಪೂರ್ಣ ಜೀವಿತಕ್ಕೆ ದೇವರ ವಾಕ್ಯ ಸೇವೆ ಮಾಡ್ತದೆ. Never start a day without reading God's word, the living word. ನೀವು ನಿಮ್ಮ ಪ್ರತಿ ದಿವಸವನ್ನು ದೇವರ ವಾಕ್ಯ ಓದದೆ ಪ್ರಾರಂಭಿಸಬೇಡ್ರಿ. ದೇವರ ವಾಕ್ಯ ಸಜೀವವಾದದ್ದು, ಕಾರ್ಯ ಮಾಡುವಂಥದ್ದಾಗಿದೆ. I encourage you to read God's word every day and ask the Holy Spirit to help you understand and to teach you God's word. ನಾನು ನಿಮಗೆ ಉತ್ತೇಜಿಸ್ತೇನೆ, ಪ್ರತಿ ದಿವಸ ದೇವರ ವಾಕ್ಯ ಓದಿರಿ, ಪವಿತ್ರ ಆತ್ಮನಿಗೆ ಕೇಳ್ರಿ, ನಿಮಗೆ ಆತನು ಕಲಿಸಲಿ, ಉಪದೇಶಿಸಲಿ, ಜ್ಞಾನವನ್ನು ಕೊಡಲಿ ಅಂತ ಹೇಳಿ. And you will be blessed every day when you read it. ಪ್ರತಿ ದಿವಸ ನೀವು ಆಶೀರ್ವಾದ ಹೊಂದುತ್ತೀರಿ. Here I'll stop. ಇಲ್ಲಿ ನಾನು ನಿಲ್ಲಿಸ್ತೇನೆ. Before I pray, may I ask you a question. Have you read God's word today? ದೇವರ ವಾಕ್ಯವನ್ನು ಇವತ್ತು ಓದಿದ್ದೀರಾ? If you have not read, ಒಂದು ವೇಳೆ ನೀವು ಓದದೇ ಇದ್ರೆ, take a time, read it regularly and systematically. ನೀವು ಓದಿರದೇ ಇದ್ರೆ ಸಮಯ ಮಾಡಿಕೊಳ್ಳ್ರಿ, ದೇವರ ವಾಕ್ಯವನ್ನು ಪ್ರತಿ ದಿವಸ ಓದಿರಿ, ನಿಮ್ಮ ಜೀವಿತವನ್ನು ಆಶೀರ್ವದಿಸ್ತದೆ. Let's all close our eyes and pray. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. I'm going to pray with you. ನಿಮ್ಮ ಜೊತೆಗೆ ನಾನು ಸಹ ಪ್ರಾರ್ಥಿಸ್ತೇನೆ. That may the Lord help you to discipline your walk with Him and to read His word and to receive daily strength. ನಿಮ್ಮ ಜೊತೆಗೆ ನಾನು ಬೇಡ್ತೇನೆ, ಪ್ರಾರ್ಥಿಸ್ತೇನೆ, ದೇವರು ನಿಮ್ಮೆಲ್ಲರಿಗೆ ಸಹಾಯ ಮಾಡಲಿ ಪ್ರತಿ ದಿವಸ ವಾಕ್ಯ ಓದಲು ಮತ್ತು ನಿಮ್ಮ ಒಂದು ಅನ್ಯೋನ್ಯತೆ ಕರ್ತನೊಂದಿಗೆ ವಾಕ್ಯದಿಂದ ಬಲ ಹೊಂದಲಿ ಅಂತ ಹೇಳಿ. Our Father, we thank you for your living word. ನಮ್ಮ ತಂದೆಯೇ, ಜೀವಿಸುವ ನಿನ್ನ ವಾಕ್ಯಕ್ಕಾಗಿ ನಾವೆಲ್ಲರೂ ಸ್ತೋತ್ರ ಸಲ್ಲಿಸ್ತೇವೆ. I ask you for all our dear brothers and sisters, our Heavenly Father, by the power of your Holy Spirit, enable everyone to read your word and to understand it by the help of the Holy Spirit. ನಮ್ಮ ತಂದೆಯೇ, ಪ್ರತಿ ನನ್ನ ಸಹೋದರ ಸಹೋದರರಿಗೆ ಅವರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಪರಿಶುದ್ಧ ಆತ್ಮನಿಂದ ಪ್ರತಿ ದಿವಸ ನಿನ್ನ ವಾಕ್ಯಗಳನ್ನು ಓದಿ ನಿನ್ನ ಅನ್ಯೋನ್ಯತೆಯಲ್ಲಿ ಬಲ ಹೊಂದಲು ಸಹಾಯ ಮಾಡು ನಮ್ಮ ಪರಿಶುದ್ಧ ತಂದೆಯೇ. I surrender all of our brothers and sisters and dear ones into your precious hand. ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ನಮ್ಮ ಪರಲೋಕದ ತಂದೆ ನಿನ್ನ ಕೈಗಳಲ್ಲಿ ಸಮರ್ಪಿಸ್ತೇನೆ. As everyone begins to read your word brings strength in everyone's life, Lord. ನಿನ್ನ ವಾಕ್ಯವನ್ನು ಪ್ರತಿ ದಿವಸ ಎಲ್ಲರೂ ಓದುವಾಗ ಬಲ ಶಕ್ತಿಯನ್ನು ಎಲ್ಲರಲ್ಲಿ ಉಂಟು ಮಾಡಲಿ. And may the grace of the Lord Jesus minister to everyone as they read your word. ಕರ್ತನಾದ ಯೇಸುವಿನ ಕೃಪೆ ನಿನ್ನ ವಾಕ್ಯವನ್ನು ಓದುವಾಗ ಪ್ರತಿ ದಿವಸ ಎಲ್ಲರಿಗೂ ಸೇವೆ ಮಾಡಲಿ. For in Jesus' name we ask you. ನಮ್ಮ ಕರ್ತನಾದ ಯೇಸುವಿನ ಹೆಸರಲ್ಲಿ ನಾವು ಬೇಡ್ತೇವೆ ತಂದೆಯೇ. ಆಮೆನ್.